ಹೆಣ್ಣೊಬ್ಬಳು ಸರ್ವಾಲಂಕಾರ ಭೂಷಿತೆಯಾಗಿ ಸತ್ತ ಗಂಡನ ಚಿತೆಯ ಪಕ್ಕದಲ್ಲಿ ಪಲ್ಲಕ್ಕಿಯಿಂದ ಇಳಿದು ಬಂದು ಜೀವಂತವಾಗಿ ಸುಟ್ಟು ಹೋಗುವ ಒಂದು ಪದ್ಧತಿಯೇ ಸತೀಸಹಗಮನ ಪದ್ಧತಿ. ಇಂತಹ ಒಂದು ಕೆಟ್ಟ ಆಚರಣೆ ಭಾರತದ ಕೆಲ ಭಾಗಗಳಲ್ಲಿ ಕಂಡುಬರುತ್ತಿತ್ತು. ಗುಪ್ತರ ಆಳ್ವಿಕೆಯ ನಂತರದಲ್ಲಿ ಇದರ ಪ್ರಾರಂಭವಾದರೂ 17ನೇ ಶತಮಾನದಲ್ಲಿ ಇದನ್ನು ವೈಭವೀಕರಿಸಲಾಗಿತ್ತು. ಈ ಒಂದು ಸತೀಸಹಗಮನ ಪದ್ಧತಿಯಿಂದ ಆಕೆಯ ಕುಟುಂಬದ 7 ತಲೆಮಾರಿನವರೆಗೆ ಸ್ವರ್ಗ ಸುಖವನ್ನು ಕಾಣುತ್ತಾರೆಂಬ ನಂಬಿಕೆಯನ್ನು ವೈಭವೀಕರಿಸಿ ಹೆಣ್ಣನ್ನು ಶೋಷಿಸಲಾಗುತ್ತಿತ್ತು. ಹೆಣ್ಣಿನ ಈ ಶೋಷಣೆಯನ್ನು ತಡೆಗಟ್ಟುವ ಸಲುವಾಗಿ ಅಂದಿನ ಸಮಾಜ ಸುಧಾರಕರಾಗಿರ್ತಕ್ಕಂಥ ರಾಜಾ ರಾಮಮೋಹನ್ ರಾಯ್, ಈಶ್ವರ್ಚಂದ್ರ ವಿದ್ಯಾಸಾಗರ್ ಅಂತ ಪ್ರಮುಖ ಸಮಾಜ ಸುಧಾರಕರು ಬ್ರಿಟಿಷ್ ಅಧಿಕಾರಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರ ಸಹಾಯ ಪಡೆದು 1928ರ ಹೊತ್ತಿಗೆ ಈ ಪದ್ಧತಿಯನ್ನು ರದ್ದುಗೊಳಿಸಲು ಪ್ರಯತ್ನಪಟ್ಟರು. ಈ ಒಂದು ವಿಚಾರ ಯಾವುದೇ ವೇದ ಪುರಾಣಗಳಲ್ಲಿ ಕಂಡು ಬಾರದೇ ಇದ್ದರೂ ಕೂಡ ಮಹಾಭಾರತದಲ್ಲಿ ಪಾಂಡುಪತ್ನಿ ಮಾದ್ರಿ ಇದನ್ನು ಅನುಸರಿಸಿದಳೆಂದು ಹೇಳಲಾಗುತ್ತದೆ. ಆದಾಗ್ಯೂ ಕೂಡ ಇಂತಹ ಒಂದು ಕೆಟ್ಟ ಆಚರಣೆಯಿಂದ ಹೆಣ್ಣಿನ ಶೋಷಣೆಯನ್ನು ಕೊನೆಗೊಳಿಸಿದ ಆ ಮಹಾನ್ ಪುರುಷರಿಗೆ ನಾವು ಋಣಿಯಾಗಿರಲೇಬೇಕು. ಇಲ್ಲಿ ಕೆಲವು ಬಾರಿ ಹೆಣ್ಣು ಸ್ವ ಇಚ್ಛೆಯಿಂದ ತಾನು ಸತೀಸಹಗಮನ ಪದ್ಧತಿಯನ್ನು ಅನುಸರಿಸದೆ ಆಕೆಯಿಂದ ಆಸ್ತಿಯ ಹಕ್ಕನ್ನು ಕಸಿದುಕೊಳ್ಳುವ ಸಲುವಾಗಿ ಅಥವಾ ಆಕೆಯ ವಿಧವೆಯ ಮದುವೆಯನ್ನು ಮಾಡಬೇಕಾಗುತ್ತದೆ ಅಥವಾ ತನ್ನ ಮನೆತನಕ್ಕೆ ಕೆಟ್ಟ ಹೆಸರು ಬರುತ್ತದೆ ಎನ್ನುವ ಕಾರಣಕ್ಕಾಗಿಯೂ ಆಕೆಯನ್ನು ಒತ್ತಾಯಪೂರ್ವಕವಾಗಿಯೂ ಕೂಡ ಈ ಒಂದು ಪದ್ಧತಿಗೆ ನೂಕಲಾಗುತ್ತಿತ್ತು. ಜೋಹರ್ ಪದ್ಧತಿಗೂ ಮತ್ತು ಸತಿ ಪದ್ಧತಿಗೂ ಸ್ವಲ್ಪ ವ್ಯತ್ಯಾಸವಿದೆ. ಜೋಹರ್ ಪದ್ಧತಿ ಆ ಹೆಣ್ಣು ತನ್ನ ಶತ್ರುವಿನ ಕೈಯಲ್ಲಿ ಸಿಕ್ಕು ಅವಮಾನವಾಗಬಾರದು ಎಂದು ಗಂಡನ ಮರಣದ ನಂತರ ಸ್ವ ಇಚ್ಛೆಯಿಂದ ಚಿತೆಯನ್ನು ಏರಿದರೆ ಅದು ಜೋಹರ್ ಪದ್ಧತಿಯಾಗುತ್ತದೆ. ಆದರೆ ಧಾರ್ಮಿಕ ವೈಭವೀಕರಣಗಳ ಮೂಲಕ ಒತ್ತಾಯಪೂರ್ವಕವಾಗಿ ಈ ಒಂದು ಚಿತೆ ಏರುವ ಪದ್ಧತಿಯನ್ನು ನಾವು ಸತೀಸಹಗಮನ ಪದ್ಧತಿ ಎಂದು ಕರೆಯುತ್ತೇವೆ.